ಹಿರಿಯರು ಅಂತ ಬಿಟ್ಟು ಫಸ್ಟ್ ಬೈಕ್ ಕೊಟ್ಬಿಟ್ರೆ ಬ್ಯಾಟಿಂಗ್ ಆಡೋದು ಭಾಳ ಕಷ್ಟ ಸರ್. ಆ್ಯಕ್ಚುಲಿ ಐ ವಾಸ್ ಎ ಗುಡ್ ಕ್ರಿಕೆಟರ್ ಎನಿವೇ. ಸೊ ರಾಮಾಯಣ 5ನೇ ಹಾಡನ್ನು ಇವತ್ತು ಲಹರಿ ಫಿಲಿಪ್ಸಿಂದ, ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ. ನಿಮ್ಮ ಲಹರಿ ಸಂಸ್ಥೆಗೆ 50 ವರ್ಷ ಪೂರೈಸಿದೆ. ಈ 50ನೇ ವರ್ಷದಲ್ಲಿ ರಾಮಾಯಣ ಸಿನಿಮಾ ಬಿಡುಗಡೆ ಮಾಡ್ತಾ ಇರೋದು ನಿಜವಲ್ಲೂ ನಮ್ಮ ಸಂಸ್ಥೆಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಕಾರಣ ಇಷ್ಟೇ, ಒಂದು, ಇದು 5ನೇ ಹಾಡು ಇವತ್ತು ಬಿಡುಗಡೆ ಆಗಿದ್ದು. ಟೋಟಲಿ 9 ಹಾಡಿದೆ. ಪ್ರಮೋದ್ ಬರ್ಮಂತೆ ಅವರು ಅದ್ಭುತವಾಗಿ ಬರೆದಿದ್ದಾರೆ ಸಾಹಿತ್ಯವನ್ನು. ಭಾಳ ದಿನ ಆಯಿತು ಇಂಥ ಮೆಲೋಡಿಯಸ್ಸು, ಇಂಥ ಅದ್ಭುತವಾದ ಪದಗಳನ್ನು ಜೋಡಣೆ ಮಾಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಾಹಿತ್ಯ. ಗೀತ ರಚನೆ ತುಂಬ ಚೆನ್ನಾಗಿದೆ. ತಾವು ಮಾತಾಡ್ತಾ ಇರುವಾಗ ನನಗೆ ಕೂತ್ಕೊಳ್ಳಿ ದಯಮಾಡಿ. ಮಾತಾಡ್ತಾ ಇರುವಾಗ ನನಗೊಂದು ವಿಷಯ ಜ್ಞಾಪಕ ಬಂತು. ಪುಟ್ಟಣ್ಣಾಜಿ ಅವರು ಆ ಕಾಲದಲ್ಲಿ, ಮತ್ತೆ ಅಣ್ಣವ್ರಿಗೆಲ್ಲ ಗೀತ ರಚನೆ ಚಿ ಉದಯಶೇಖರ್ ಅವ್ರು ಬರೀತಾ ಇದ್ರು, ಆರ್ ಎನ್ ಜೆ ಗೋಪಾಲ್ ಅವ್ರು ಬರೀತಾ ಇದ್ರು. ಬರೆಯುವಾಗ ಒಂದೊಂದು ಹಾಡಿಗೆ 15 ದಿನ ತಗೊಂಡಿದ್ದಾರೆ. ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಸಾಹಿತಿಗಳು ಒಟ್ಟಿಗೆ ಕೂತ್ಕೊಂಡು ಆ ರಚನೆ ಮಾಡಿದ್ದಕ್ಕೇನೆ ಅಂಥಂಥ ಅದ್ಭುತವಾದ ಹಾಡುಗಳು ಕನ್ನಡದಲ್ಲಿ ಬಂದಿದ್ದು. ನೀವು ಹೇಳ್ದಂಗೆ ಸತ್ಯ ಅದು. ಅದು ಮಾಡಿದ್ರೆ ಇವತ್ತಿಗೂ ಸೂಪರ್ ಹಿಟ್ ಆಗುತ್ತೆ ಹಾಡುಗಳು. ಕಟ್ಟೆಡ್ ಪೇಸ್ಟ್ ಮಾಡಿದ್ರೆ ಕಟ್ಟೆಡ್ ಪೇಸ್ಟ್. ಸೊ ಹಾಗಾಗಿ ನಾವು ಸೋಲ್ತಾ ಇದ್ದೀವಿ ಹಾಡುಗಳಲ್ಲಿ. ಯಾಕೆ ಬೆಂಕಿ ಹಿಟ್ಟಾಯಿತು ಅಂದರೆ ಹಳೆಯ ಸೊಗಡಿತ್ತು. ಅದನ್ನು ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾಗಿ ಈ ಜನ್ರೇಷನ್ಗೆ ಇರಬೇಕು ಕೊಟ್ಟರು. ಈ ವರ್ಷದ ಸತ್ಯ ಹೇಳಬೇಕು ಅಂತಂದರೆ ಬೆಂಕಿ ಹಾಡು ಸೂಪರ್ ಡೂಪರ್ ಹಿಟ್ಟು ನಮ್ಮ ಕನ್ನಡದಲ್ಲಾಗಿದೆ, ರಾಮಾಯಣದ್ದು. ಸೊ 3ನೇ ತಾರೀಕು ಬಿಡುಗಡೆ, ಜುಲೈ 3. ಒಂದು ಸರ್ಪ್ರೈಸ್ ಹೇಳಲೇಬೇಕು, ನವೀನ್ಗೂ ಗೊತ್ತಿಲ್ಲ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅವತ್ತು. ಎಸ್ ಸರ್, ನೋಡಿ ಎಂಥ ಏನು ಹೇಳೋದು ಗೊತ್ತಿಲ್ಲ ನನಗೆ. ಜುಲೈ 36 ವರ್ಷದ ಮುಂಚೆ ನಾನು ಮದುವೆ ಆಗಿದ್ದು, ಅದು ಹೇಳ್ಬಿಡ್ತೀನಿ. ನಾನು ಮದುವೆ ಆದಾಗ 21 ವರ್ಷ, ನಮ್ಮ ಮಿಸ್ಸಸ್ಗೆ 18 ವರ್ಷ. ಮೌಂಟ್ ಕಾರ್ಬಲಲ್ಲಿ ಓದ್ತಾ ಇದ್ರು. ಭಾಳ ಜನ ಅಂದ್ಕೊಂಡ್ರು ಲವ್ ಮ್ಯಾರೇಜು ಅಂತ. ಅಲ್ಲ, ಅರೇಂಜ್ಡ್ ಮ್ಯಾರೇಜೇ ಅದು. ಸೊ ಇವಾಗ 36 ವರ್ಷ ಆಗ್ತಾ ಇದೆ, 37 ವರ್ಷ. ಸೊ ಐ ವೆರಿ ಹ್ಯಾಪಿ ಅಮ್ಮ. ಯಾಕಂದರೆ ಜುಲೈ 3 ರಾಮಾಯಣ ಬಿಡುಗಡೆ ಆಗ್ತಿರೋದು ನನಗೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. 9ನೇ ಸಿನಿಮಾ ಲಹರಿ ಫಿಲ್ಮ್ಸಿಂದ ನಮ್ಮದಿದು. ಫಸ್ಟು ಕ್ಷತ್ರಿಯ ಮಾಡೋದು, ಗಣೇಶನ ಗಲಾಟೆ ಆಯಿತು, ತೆಲುಗು ರೋಜಾ, ತೆಲುಗು ಇಂದ್ರ, ಅದಾದಮೇಲೆ ತೆಲುಗು ಪಿಕ್ಚರು, ಮತ್ತು ಲಾಸ್ಟು ತಾವೆಲ್ಲ ಆಶೀರ್ವಾದ ಮಾಡಿದಂಥ UI. ಈಗ 9ನೇ ಪಿಕ್ಚರ್ ಇದು. 9 ನಮಗೆ ಭಾಳ ಅದೃಷ್ಟದ ಸಂಖ್ಯೆ ಲಹರಿಗೆ. ನಾವು ನೋಡಿ ಯಾವುದೇ ಬಿಡುಗಡೆ ಮಾಡಿದ್ರು ಕೂಡ 6:30ಕ್ಕೆ, 5:40ಕ್ಕೆ, ಆಮೇಲೆ ಆ ಪ್ರೇಮಲೋಕ, ಮನಮೆಚ್ಚಿದ ಹುಡುಗಿ, ರಣಧೀರ, ಇದೆಲ್ಲ ಇಲ್ಲೇ ಕಾರ್ಡ್ ನಂಬರ್ ನೋಡಿದ್ರೆ 9 ಇರುತ್ತೆ. ಸೊ ಹಾಗಾಗಿ ಇದು ವೆರಿ ಲಕ್ಕಿ ನಂಬರ್ ನಮಗೆ. ಸರ್, ವಿನಯ್ ಸರ್, 9ನೇದು ಸಿನಿಮಾ 100% ಸೂಪರ್ ಹಿಟ್ ಆಗುತ್ತೆ. ದೇವನೂರು ಚಂದ್ರ ಅವರು ಭಾಳ ಅದ್ಭುತವಾಗಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೆ. ಯು ಡನ್ ಎ ವಂಡರ್ಫುಲ್ ಜಾಬ್. ನೋಡಿದೆ ನಾನು, ಕಂಪ್ಲೀಟ್ ಸಿನಿಮಾ ನೋಡಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಆದಮೇಲೆ ನೋಡ್ತೀನಿ ಅಂತ ಹೇಳಿದೆ. ಬಟ್ ಏನು ನೋಡಿದ್ದೀನೋ ಅದ್ಭುತವಾಗಿ ಕೆಲಸ ಮಾಡಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಿದೆ ನಿಮಗೆ. ನೀವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗುತ್ತೆ. ಕೂತ್ಕೊಳ್ಳಿ. ವಿನಯ್ ಸರ್, ಯು ಆ್ಯಕ್ಟೆಡ್ ವೆರಿ ವೆಲ್, ಬ್ಯೂಟಿಫುಲ್. ಐ ಸೀನ್ ಕಪಲ್ ಆಫ್ ಸೀನ್ಸ್. ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀರಿ ಅಮ್ಮ. ನೀವು ಅಷ್ಟೇ ಭಾಳ ಚೆನ್ನಾಗಿ ನಟನೆ ಮತ್ತು ತುಂಬ ಅದ್ಭುತವಾಗಿ ಕಾಣ್ತೀರಿ ಕೂಡ ಸ್ಕ್ರೀನಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಪೂರ್ಣ ಸರ್, ಈ ಆ್ಯಕ್ಚುಲಿ ಪಿಕ್ಚರಲ್ಲಿ 90% ನಾವು ಗೆದ್ದಂಗೆ ಲೆಕ್ಕ. ಯಾಕಂದರೆ ಎಲ್ಲ ಹಾಡುಗಳು ಹಿಟ್ಟಾಗಿದೆ. 4 ಹಾಡು ರಿಲೀಸ್ ಮಾಡೋದು, 4 ಹಾಡು ಹಿಟ್ಟಾಗಿದೆ. ಇದು 5ನೇ ಹಾಡು ತುಂಬ ಚೆನ್ನಾಗಿ ಬಂದಿದೆ. ಇವತ್ತೇ ವಂಡರ್ಫುಲ್ ರೀ ರೆಕಾರ್ಡಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಿ. ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನೋಡಿ, ನನಗೆ ಸಿನಿಮಾ ಹೆಂಗೋ 3 ಜುಲೈ ಬರ್ತಿದೆ ನಿಮ್ಮ ತೆರೆ ಮುಂದೆ. ಅದಕ್ಕಿಂತ ಮುಂಚೆ ಐ ಥಿಂಕ್ ಈ ತಂಡ ಒಂಥರ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಯಂಗ್ ತಂಡ. ಅಂದರೆ ಪೂರ್ಣ ಸರ್ನ ನಾನು ಆ್ಯಕ್ಚುಲಿ ಲೂಸಿಯಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ.
ಐ ಥಿಂಕ್ ಲೂಸಿಯಾದು ಸರ್ ಫಸ್ಟ್ ಟ್ರ್ಯಾಕ್ಸ್ ನಿಮ್ಮದು ಕಮರ್ಷಿಯಲ್ ಆಗಿ ಒಂದು ಕಂಪ್ನಿ ಕೇಳಿದ್ದಂದರೆ ನಾವೇ. ಅದನ್ನು ಕೇಳಿ ಅದು ತುಂಬ ಇಷ್ಟ ಆಗಿ, ಬಟ್ ಆಗಿನ ಕಾಲದಲ್ಲಿ ಐ ಥಿಂಕ್ ಪವನ್ ಸರ್ ಬಂದು ನಮಗೆ ತೋರಿಸಿದ್ರು ಆ್ಯಂಡ್ ಹಿ ಎಕ್ಸ್ಪ್ಲೈನ್ ಟು ಮೈ ಫಾದರ್ ದಟ್ ಇಟ್ ವಾಸ್ ಅ ಕ್ರೌಡ್ ಫಂಡೆಡ್ ಪ್ರಾಜೆಕ್ಟ್ ಅಂತ. ದೆನ್ ಇಮಿಡಿಯೇಟ್ಲಿ ಡ್ಯಾಡ್ ಸೆಡ್ ಐ ಕ್ಯಾನ್ ಆಫರ್ ಓನ್ಲಿ ದಿಸ್ ಮಚ್, if anybody is offering more, let it reach the the real producers who crowdfunded your project ಅಂತ ಹೇಳಿದ್ರು. So I think that way from then on I know your body of work. I love you Lucia agli, U-turn agli, including some of your great work in Dhoomam also. I think that way I think from the old project of Gramayana to the new project, to the new life Gramayana, I think other than Chandru and Vinay sir, I think we retained only Purna sir. And we put our foot down and said, no, we need Purna sir for this project at any cost. And I think from there to now, I think we've come a very long journey. ಈ ಜರ್ನಿನಲ್ಲಿ I think everything was very iterative. ಇಡೀ ಫಿಲ್ಮ್ ಮೇಕಿಂಗಲ್ಲಿ. And I think being as a whole very tight team, I'm sure I should say this, I think one of the few actors that I've seen in the recent times, I think Vinay has been exceptionally good for any producer whatsoever. This I can say it in writing. And not only Vinay, I think all the cast and crew, including the actors of our film. Yeah. So I think that way, I think every cast and crew, be it Luz Mata, be it Gopal Deshpande sir, be it Achyut Kumar sir, be it, we have a battery of artists ನಮ್ಮ ಸಿನಿಮಾನಲ್ಲಿ, and every ಪಾತ್ರನೂ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಚಂದ್ರು. And I think ನಟನೆಯಲ್ಲಿ everybody is played their role. I think it was very good until what we have seen so far. And we've already applied for censor, so it's on the way to be in theaters Mellar Munde. And I think audio vishdallantu benki hachbidtu. I think the numbers are proving everybody wrong, and I think we should really remember Chi Uday Shankar sir today, because of whose lyrics the song has taken the shape. The song was a mega hit then to now, and I really thank Shivanna who came that day and launched the song. I was not here physically in India, but he did that great gesture for us, and thank you so much. And everybody else, I think everybody in the media has been really supportive, and ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಈ ಒಂದು ಚಿತ್ರಕ್ಕೆ. ಎಸ್, ಇದರಲ್ಲಿ ಟ್ರೂ ಸೊಗಡಿದೆ, ಒಂದು ಸೊಗಡು, ಒಂದು ಹಳ್ಳಿ ವಾತಾವರಣ, ಯಾವುದೇ ಸೆಟ್ ಇದೆ, ಎಲ್ಲ ಮಾಡಿದ್ದೀವಿ. ಅದಕ್ಕೆ ನೇಟಿವಿಟಿಗೆ ಎಲ್ಲ ಕಾರಣ ಚಂದ್ರುನೇ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಮಾತೆಲ್ಲ ಅದ್ಭುತವಾಗಿ ಹಾಡಿದ್ದೀರ. ಸೊ ಇನ್ನೇನು ತುಂಬ ಹೇಳೋದೆ ಏನೂ ಇಲ್ಲ, ನಾನು ಒಂದಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಫಸ್ಟು ನಮ್ಮ ಪ್ರಮೋದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅದ್ಭುತವಾದ ಸಾಹಿತ್ಯ ಬರ್ಕೊಟ್ರು. ಒಳ್ಳೊಳ್ಳೆ ಲೈನ್ಗಳನ್ನ ಆಗಲೇ ಹೇಳ್ದಂಗೆ ಮಳೆ ಹನಿ ಪದಗಳ ನುಂಗಿ ಕವಿಯಾದೆ, ಮಳೆ ಹನಿ ಹಿಂಗಿ ಭುವಿಯಾದೆ, ಈ ಥರದ ಅದ್ಭುತ ಲೈನ್ಗಳೆಲ್ಲ ಬರ್ಕೊಟ್ರು. ಮತ್ತು ಪ್ರಮೋದ್, ನಾನು ಸುಮಾರು ಲಿರಿಸಿಸ್ಟ್ ಹತ್ರ ವರ್ಕ್ ಮಾಡಿದ್ದೀನಿ. ತುಂಬ ಕಂಫರ್ಟ್ ಆಗಿ ಯಾರು ಬೇಕಾದರೂ ಅವ್ರ ಹತ್ರ ತುಂಬ ಚೆನ್ನಾಗಿ ಸಾಹಿತ್ಯನ ಬರೆಸ್ಕೊಳ್ಳೋದ್ರ ಜೊತೆಗೆ ತುಂಬ ಒಂದು ಒಳ್ಳೆ ಒಡನಾಟ ಇಟ್ಕೋಬಹುದಾದಂತಹ ಒಬ್ಬ ಸ್ನೇಹಜೀವಿ ಪ್ರಮೋದ್. ಥ್ಯಾಂಕ್ ಯು ಪ್ರಮೋದ್. ಮತ್ತು ಇದನ್ನು ಹಾಡ್ಕೊಟ್ಟಂತಹ ನಿಹಾಲ್ ತೋರು ಅವರು ಮುಂಬೈಲಿದ್ದಾರೆ, ಇವತ್ತು ಬರೋಕ್ಕಾಗಿಲ್ಲ. ಮತ್ತು ಸಾಕ್ಷಿ ನಾನು ಯಾವಾಗಲೂ ಟ್ರ್ಯಾಕ್ ಯಾವಾಗ ರೆಕಾರ್ಡಿಂಗ್ ಮಾಡಬೇಕಾದ್ರೂ ಸಾಕ್ಷಿನ ಕರೀತೀನಿ. ಸೊ ಸಾಕ್ಷಿ ತುಂಬ ಈಸಿಯಾಗಿ, ಯಾವುದೇ ಕಂಪೋಸಿಷನ್ ಇದ್ರೂ ತುಂಬ ಈಸಿಯಾಗಿ ನನಗೆ, ಅಂದರೆ ಯೂಶುವಲಿ ಟ್ರ್ಯಾಕ್ ಸಿಂಗರ್ಗಳದ್ದು ಸ್ವಲ್ಪ ಚಾಲೆಂಜಸ್ ಇರುತ್ತೆ, ಅಂದರೆ ತುಂಬ ಸರ್ಕಸ್ ಮಾಡಬೇಕಾಗಿರುತ್ತೆ. ಟ್ಯೂನ್ ಅವ್ರದಕ್ಕೆ ಅರ್ಥ ಮಾಡಿಸಿ ಅದನ್ನು
ಒಂದು ರೂಪ ಕೊಡಬೇಕಾದ್ರೆ. ಬಟ್ ಸಾಕ್ಷಿ ನನಗೆ ಸೋಫಾರ್ ತುಂಬ ಒನ್ ಶಾಟಲ್ಲಿ ಹಾಡು ಕೊಡುವಂಥ ಸಿಂಗರ್. ಅವಳಿಗೆ ಒಳ್ಳೆ ಫ್ಯೂಚರ್ ಇದೆ. ಆಲ್ ದ ಬೆಸ್ಟ್ ಸಾಕ್ಷಿ, ಥ್ಯಾಂಕ್ ಯು. ಮತ್ತೆ ಈ ಹಾಡಿನ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ನಾನೀಗ ಫಿಲಮ್ ಬಗ್ಗೆ ಎಲ್ಲ ಇವರೇ ಮಾತಾಡ್ತಾರೆ. ಸೊ ಈ ಹಾಡಿನ ಬಗ್ಗೆ ನನಗೆ ತುಂಬಾ ಖುಷಿ ವಿಚಾರ ಏನಂತಂದ್ರೆ, ತುಂಬಾ ದಿನಗಳಾದ್ಮೇಲೆ ಅದ್ಭುತವಾಗಿ ಶೂಟ್ ಮಾಡಿಕೊಟ್ಟಿರುವಂತಹ ಹಾಡು ಈ ಮೆಲೋಡಿ ಸಾಂಗು. ಇದಕ್ಕೆ ನಾನು ಚಂದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಸಂತೋಷ್ ರೈ ಪತಾಜೆ ಸರ್ ಅದ್ಭುತವಾಗಿ ಶಾರ್ಟ್ಗಳನ್ನ ತೆಗೆದುಕೊಟ್ಟಿದ್ದಾರೆ. ಯಾವುದೇ ಒಬ್ಬ ಕಂಪೋಸರ್ಗೆ ಒಂದು ಒಳ್ಳೆ ವಿಷುಯಲ್ ಸಿಕ್ಕಿದಾಗಲೇ ಖುಷಿ ಆಗೋದು, ಅವರ ಹಾಡು ಸಾರ್ಥಕತೆ ಅನ್ಸೋದು. ಥ್ಯಾಂಕ್ ಯು. ಮತ್ತೆ ಇಡೀ ಈ ಹಾಡಿನಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುವಂಥ ಇಬ್ರು ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸರ್ ಇಬ್ರು. ಹಾಡು ಯಾರೇ ನೋಡಿದ ತಕ್ಷಣನೂ ತುಂಬ ಇಷ್ಟ ಆಗ್ಬಿಡುತ್ತೆ. ಥ್ಯಾಂಕ್ ಯು. ಮತ್ತೆ ಅಫ್ಕೋರ್ಸ್ ಸಿನಿಮಾ ಪರ್ಫಾರ್ಮೆನ್ಸ್ ಅದ್ರ ಬಗ್ಗೆ ಎಲ್ಲ ಇನ್ನು ಟ್ರೈಲರ್ ಲಾಂಚ್ ಟೈಮಲ್ಲಿ ಮಾತಾಡೋಣ. ತುಂಬ ವಿಷಯಗಳಿದೆ ಮಾತಾಡೋದು. ಸೊ ಮತ್ತೆ ಅತಿ ಮುಖ್ಯವಾಗಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸುಮಾರು ಪ್ರೊಡಕ್ಷನ್ಗಳ ಜೊತೆ ವರ್ಕ್ ಮಾಡ್ತಿರ್ತಾರೆ. ಬಟ್ ಆಡಿಯೋ ಸಂಸ್ಥೆ ಮತ್ತೆ ಪ್ರೊಡಕ್ಷನ್ ಒಂದೇ ಇರುವಂತಹ ಲಹರಿ ಸಂಸ್ಥೆ ಜೊತೆ ವರ್ಕ್ ಮಾಡಿದಾಗ ಅಂದ್ರೆ ಒಬ್ಬ ಕಂಪೋಸರ್ಗೆ ಕೊಡಬೇಕಾದ ಕನ್ಫರ್ಟ್, ಒಂದು ವಿಶೇಷವಾದ ಪ್ರೀತಿ, ಅಂದ್ರೆ ಪ್ರತಿ ಹಾಡುಗಳನ್ನು ಇಷ್ಟಪಟ್ಟು ಅದಕ್ಕೊಂದು, ಈಗ ನೋಡಿ ಯಾವ ಫಿಲಮ್ಗಳಲ್ಲೂ 5 ಹಾಡುಗಳೆಲ್ಲ ರಿಲೀಸ್ ಮಾಡಲ್ಲ, ಎರಡು ಮೂರು ರಿಲೀಸ್ ಮಾಡಿ ಫಿಲಮ್ಗೆ ಹೋಗ್ಬಿಡ್ತಾರೆ. ಸೊ ಪ್ರತಿಯೊಂದು ಹಾಡಿಗೂ ಒಂದು ಟೈಮ್ ತಗೊಂಡು ಅದಕ್ಕೆ ಒಂದು ಸ್ಪೇಸ್ ಕೊಟ್ಟು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿಕೊಟ್ಟಿದ್ದಾರೆ. ಲಹರಿ ಸಂಸ್ಥೆಯ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ವೇಲು ಸರ್ ಆಲ್ವೇಸ್ ಆಗಲೇ ಹೇಳ್ದಂಗೆ ನನಗೆ ತುಂಬ ಮುಂಚೆಯಿಂದಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮಾಧ್ಯಮದವ್ರಿಗೆ, ಮೀಡಿಯಾದವ್ರಿಗೆ, ಟಿ ವಿ ಮಾಧ್ಯಮದವ್ರಿಗೆ, ಯೂಟ್ಯೂಬರ್ಸ್ ಎಲ್ಲ ಮಾಧ್ಯಮದವ್ರಿಗೆ ನಿಮ್ಮ ಪ್ರೋತ್ಸಾಹನ ನಾವು ಯಾವತ್ತೂ ಮರೆಯಲ್ಲ. ಎಲ್ಲರಿಗೂ ಇಲ್ಲಿ ಬಂದಿರೋದಕ್ಕೆ ನಂಗೆ ತುಂಬ ಖುಷಿ ಆಗಿದೆ. ನಮಸ್ಕಾರಗಳು. ಆ್ಯಂಡ್ ಬಂದಿರಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ. ಮೊದಲಿಗೆ ಈ ಹಾಡು ಬಗ್ಗೆ ಮಾತಾಡ್ತೀನಿ. ಈ ಹಾಡು ತುಂಬ ಸಿನಿಮಾದಲ್ಲಿ ಒಳ್ಳೆ ಜಾಗದಲ್ಲಿದೆ. ಇದು ತುಂಬ ಮುದ್ದಾದ ಹಾಡು, ಒಳ್ಳೆ ಟ್ಯೂನ್ ಬೇಕು ಅಂತ ಅಂದ್ಕೊಂಡಾಗ ಸೊ ಪೂರ್ಣ ಈ ಟ್ಯೂನ್ ಕೊಟ್ಟಾಗ ನಾನು ಸ್ಟಾರ್ಟಿಂಗ್ ಯೋಚನೆ ಮಾಡ್ತಾ ಇದ್ದೆ. ಬಟ್ ನವೀನ್ ಸರ್ ತುಂಬ ಕಾನ್ಫಿಡೆಂಟಾಗಿ ಹೇಳಿದಾಗ ಸೊ ಅದನ್ನು ಕೇಳ್ತಾ ಇನ್ನೂ ಇಷ್ಟ ಆಗ್ತದೆ. ಮೆಲೋಡಿ ಹಾಡಿನ ಗುಣನೇ ಅದು, ಕೇಳ್ತಾ ಇಷ್ಟ ಆಗೋದು. ಸೊ ಆ ಹಾಡು ಇಷ್ಟ ಆದಾಗ ಪ್ರಮೋದ್ ಅವರು ಪೂರ್ಣ ಆ ಟೈಮ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಪೂರ್ಣನ ಜೊತೆ ಕೆಲಸ ಎಲ್ಲ ಪೂರ್ಣ ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಮ್ಯೂಸಿಕ್ಗಿಂತ ಜಾಸ್ತಿ ಊಟ, ಕಾಫಿ, ಎಲ್ಲಿ ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ತಿಂಡಿ ಸಿಗುತ್ತೆ, ಒಳ್ಳೆ ಮಾತು, ಆಮೇಲೆ ಲಾಸ್ಟಿಗೆ ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಅಷ್ಟೇ ಮ್ಯೂಸಿಕ್. ಅಷ್ಟು ಚೆಂದ ಕೆಲಸ ಆಗಿದೆ. ಸೊ ಥ್ಯಾಂಕ್ ಯು ಪೂರ್ಣ. ಈ ಹಾಡು ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಇವತ್ತು ಸಂಜೆ ನಾನು ಲಿರಿಕ್ ವಿಡಿಯೋ ನೋಡಿದಾಗ ನಿಜವಾಗ್ಲೂ ನಾನು ಏನು ಅಂದ್ಕೊಂಡಿದ್ದ ಆ ವೈಬ್ ಬಂತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಪೂರ್ಣ. ಅದೆಲ್ಲ ಇದೆ ಸರ್, ಅದ್ರಲ್ಲಿ ನಡೀತಾ ಇರುತ್ತೆ. ಬಾಡೂಟನೇ ಜಾಸ್ತಿ, ನಾನು ಮಟನೇ. ಥ್ಯಾಂಕ್ ಯು ಪೂರ್ಣ. ತುಂಬ ಚೆನ್ನಾಗಿದೆ. ಪ್ರಮೋದ್ ಅವರೇ ತುಂಬ ಥ್ಯಾಂಕ್ಸ್. ಸಾಕ್ಷಿ ಅವರೇ ತುಂಬ ಇಷ್ಟ. ನಾನು ಅವತ್ತು ನೀವು ಟ್ರ್ಯಾಕ್ ಸಿಂಗಿಂಗ್ ಆಡಬೇಕಾದ್ರೆ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ನಿಮ್ಮ ವಾಯ್ಸೇ ಇರೋದು ಭಾಳ ಖುಷಿ ಆಯಿತು. ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ, ತುಂಬ ಖುಷಿ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾಗೆ ಬಂದರೆ ಸಿನಿಮಾ ಎಲ್ಲರೂ ಅಂದ್ಕೊಂಡಿದ್ದಾರೆ ಈ ಸಿನಿಮಾ ಮೊದಲೇ ಸ್ಟಾರ್ಟ್ ಆಗಿತ್ತು, ಹಳೇದಾಗಿತ್ತು. ಸತ್ಯವಾಗ್ಲೂ ಅಲ್ಲ. ಲಹರಿ ಸಂಸ್ಥೆಗೆ ಬಂದಾಗ ಎಲ್ಲ ನೀಟಾಗಿ ಮತ್ತೆ ಎಲ್ಲ ರೀಡಿಂಗ್ ಆಗಿ ಎಲ್ಲ ಕಾಸ್ಟಿಂಗು ಪ್ರತಿಯೊಂದು ಶಾರ್ಟು ಕೂಡ ಹೊಸದಾಗಿ ಶೂಟ್ ಮಾಡಿರೋದು ಹೊಸ ಸಿನಿಮಾ, ಇದು ಕ್ಲಿಯರ್. ಆ್ಯಂಡ್ ಸಿನಿಮಾ ಶೂಟಿಂಗ್ ಮುಗಿದು ಎಲ್ಲ ಆಗಿ ಪೋಸ್ಟ್ ಪ್ರೊಡಕ್ಷನ್ ಮುಗಿದು ಮಿಕ್ಸಿಂಗ್ ಎಲ್ಲ ರೆಡಿ ಆಗಿದೆ. ಇನ್ನೊಂದು 2 ದಿವಸದ ಕೆಲಸ ಇದೆ. ಆ 2 ದಿವಸದ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಸೊ ಆದರೆ ಮುಗೀತು.
ಸೊ ಇದಿಷ್ಟು ಸಾಂಗ್ ಆಗೋದಕ್ಕೆ ಮುಖ್ಯ ಕಾರಣ ನವೀನ್ ಸರ್ಗೆ ನಾನು ಎಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂದರೆ ಅದು ಅಲ್ಲ ಇಬ್ಬರು ಅದು ಚೆನ್ನಾಗಿತ್ತು. ಅಂದರೆ ನವೀನ್ ಸರ್ ಯಾಕೆ ಇಷ್ಟಪಟ್ಟಿದ್ದು ಅಂದರೆ ನಾನು ಹೊಂದಬೇಕು ಅಂದರೆ ನನಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರು. ನಾನೇ ಆಟ ಅಂದರೆ ಇವ್ರು ನನಗಿಂತ ಆಟ. ಸೊ ಅದು ಔಟ್ಪುಟ್ ಬರೋವರೆಗೂ ಅದು ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಸೊ ತುಂಬ ಖುಷಿಯಾಗಿದೆ ಸರ್. ಥ್ಯಾಂಕ್ ಯು. ಅದು ಅಂತ ನಾನು ಒಂದು ಏನೋ ತಲೆಲಿದ್ದು ಅದು ಬರಲಿಲ್ಲ ಅಂದರೆ ನಾನು ಜಗಳಕ್ಕೆ ನಿಂತ್ಕೊಂಡಿದ್ದು. ಥ್ಯಾಂಕ್ ಯು. ಆ ಸಲಿಗೆ ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು ಸರ್. ಆ್ಯಂಡ್ ಎವ್ರಿಥಿಂಗ್ ಫಾರ್ ಸಿನಿಮಾ ಸರ್ ಅಷ್ಟೇ. ಸೊ ಈ ಜರ್ನಿ ತುಂಬ ಚೆನ್ನಾಗಿತ್ತು. ಆ ಜರ್ನಿನಲ್ಲಿ ನವೀನ್ ಸರ್ ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಸರ್ ಆ್ಯಂಡ್ ವೇಲು ಸರ್ ಯಾವಾಗಲೂ ಸಿಕ್ಕಿದ್ರು ಪ್ರೋತ್ಸಾಹ ಅದು ಯಾವತ್ತೂ ಸರ್ ಅದು ಮರ್ಯಾದೆ ಇಲ್ಲ ಸರ್. ಐ ರಿಯಲಿ ಸರ್ ಥ್ಯಾಂಕ್ ಯು. ಯಾವಾಗಲೂ ಅದು ಬೇಕು ಸರ್. ಒಂದು ದಿನದಲ್ಲಿ ಶೂಟ್ ಮಾಡಿದ್ದೀವಿ. ಅಂದರೆ ಆ ಒಂದು ದಿನದಲ್ಲಿ ಮಾಡಿದ್ದೀವಿ ಅಂತ ನಾವು ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಇನ್ನೂ ವಿಡಿಯೋ ಫುಟೇಜ್ ನೋಡಿದ್ರೆ ತುಂಬ ಇಷ್ಟಪಡ್ತೀರಾ. ಆಮೇಲೆ ಅದಕ್ಕೆ ಕೊರಿಯೋಗ್ರಫಿ ಎಲ್ಲ ನಮ್ಮ ಚಂದ್ರು ಸರೇ ಮಾಡಿದ್ದು, ನಿರ್ದೇಶಕರು, ರೈಟರು, ಕೊರಿಯೋಗ್ರಫಿ ಎಲ್ಲ ನಮ್ಮ ಚಂದ್ರು ಸರೇ. ಸೊ ಈ ಸಾಂಗು ಲಿರಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಪ್ರಮೋದ್ ಸರ್ ತುಂಬ ಚೆನ್ನಾಗಿದೆ. ಆಮೇಲೆ ಸಾಕ್ಷಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆಮೇಲೆ ನಿಹಾಲ್ ಅವ್ರು ಬಂದಿಲ್ಲ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗು ಕುಸುಮ ಬಂದು ನನ್ನ ಅಕ್ಕನ ಹೆಸರು. ಆ್ಯಕ್ಚುಲಿ ಶಿ ಮೀನ್ಸ್ ಅ ಲಾಟ್ ಟು ಮೀ ಇನ್ ಮೈ ಲೈಫ್. ಅವರ ಹೆಸರು ಕುಸುಮ. ಇದನ್ನು ನಾನು ಇವ್ರಿಗೆ ಯಾರಿಗೂ ಹೇಳಿರಲಿಲ್ಲ ಆ್ಯಕ್ಚುಲಿ. ಹಾಗೆ ನಮ್ಮ ಇಡೀ ಚಿತ್ರತಂಡ ಈ ಒಂದು ಸಿನಿಮಾಗಾಗಿ ತುಂಬಾ ಕಷ್ಟಪಟ್ಟಿದ್ದೀವಿ. ಇನ್ನೇನು ಸಿನಿಮಾ ತೆರೆ ಮೇಲೆ 3ನೇ ತಾರೀಕಿಗೆ ಬರ್ತಾ ಇದ್ದೀವಿ, ಜುಲೈ 3ನೇ ತಾರೀಕು. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನವೀನ್ ಸರ್ ನನಗೆ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತು ಚಿತ್ರಕ್ಕೆ ಎಲ್ಲೂ ಕಮ್ಮಿ ಮಾಡದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ವೇಲು ಸರ್ ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಕೂಡ ಸೂಪರ್ ಹಿಟ್ ಆಗುತ್ತೆ ಖಂಡಿತವಾಗ್ಲೂ. ನಮ್ಮ ಬೆಂಕಿ ಸಾಂಗ್ ತುಂಬ ಚೆನ್ನಾಗಿ ಹಿಟ್ ಆಯಿತು. ಸೊ ಥ್ಯಾಂಕ್ ಯು ಸರ್. ಅದೇ ಸೂಪರ್ ಹಿಟ್ ಆಗಿದೆ, ಎಲ್ಲ ಕಡೆ ಅದೇ ಓಡಿರೋದು ಸರ್ ನಿಜವಾಗ್ಲೂ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಪೂರ್ಣ ಸರ್ 2, 3, 4, 5, 9 ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ. ಎಲ್ಲ ಸಾಂಗು ಹಿಟ್ ಕೊಡ್ತಾ ಇದ್ದೀರಾ. ನಿಮ್ಮ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ. ಆಮೇಲೆ ಅವ್ರ ಡೀಟೇಲಿಂಗ್ ಬಗ್ಗೆ ಹೇಳಲೇಬೇಕು. ಈ ಹಾಡಲ್ಲಿ ಒಂದು ಸೀನು ಅಂತ ಕರೆಯೋದು ಒಂದು ಮಾತು ಬರುತ್ತೆ ಸರ್ಗೆ. ಇವರು ಸಾಕ್ಷಿ ಅವರು ಕೂಡ ಅದನ್ನು ಹಾಡಿರ್ತಾರೆ ಅನ್ಸುತ್ತೆ. ಬಟ್ ಸರ್ಗೆ ಇಲ್ಲ ಮೇಘ ಅವರೇ, ಅದು ನಿಮ್ಮ ವಾಯ್ಸಲ್ಲೇ ಬೇಕು ಸೀನು ಅಂತ ನೀವೇ ಕರೆಯೋದು ಬೇಕು ನನಗೆ. ಯಾಕೆಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಂದು ಸಣ್ಣ ಪುಟ್ಟ ಡೀಟೇಲಿಂಗ್ನು ಕೂಡ ತುಂಬ ಚೆನ್ನಾಗಿ ಕಂಡು ಹಿಡಿದು ಅದನ್ನು ನಮ್ಮಿಂದ ಕೆಲಸ ತೆಗೆಸ್ಕೊಳ್ತಾರೆ. ಸೊ ತುಂಬ ಖುಷಿ ಆಯಿತು ಸರ್. ನೀವು ನಿಮ್ಮ ಐಡಿಯಾ ಸರ್ ಅದು. ಹಾಗೆ ನಾಗು ಜೊತೆ ಇದು ನನ್ನ ಮೊದಲನೇ ಸಿನಿಮಾ ಅಲ್ಲ. ಕೈವಾದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಈ ಚಿತ್ರಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣನೇ ನಾಗು. ಸೊ ನಾಗು ಥ್ಯಾಂಕ್ ಯು. ಇಡೀ ಚಿತ್ರ ನಿಜವಾಗ್ಲೂ ನಿಮಗೆ ಎಷ್ಟು ಹೊಗಳಿದ್ರೂ ಸಾಲಲ್ಲ. ಅವರ ಒಂದು ಶ್ರಮ, ಅವರ ಒಂದು ಬೆಂಬಲ ಈ ಸಿನಿಮಾಗೆ ಖಂಡಿತವಾಗ್ಲೂ ನಮ್ಮ ಚಂದ್ರು ಸರ್ ಎಷ್ಟಿದ್ದಾರೋ ಅಷ್ಟೇ ಸಮವಾಗಿ ಅವರು ಕೂಡ ಇದರಲ್ಲಿದ್ದಾರೆ. ಭರತ್ ಥ್ಯಾಂಕ್ ಯು ಸೋ ಮಚ್ ಭರತ್. ನಮಗೆ ಇಡೀ ಚಿತ್ರದ ಪೂರ್ತಿ ಅವ್ರು ನಮಗೆ ಜೊತೆಯಾಗಿ ನಿಂತು ತುಂಬ ಫ್ರೆಂಡ್ ಅಂದರೆ ನಾವೊಂದು ಎಲ್ಲ ಫ್ಯಾಮಿಲಿ ಥರ ಕೆಲಸ ಮಾಡ್ತಾಯಿದ್ವಿ ಇಡೀ ಚಿತ್ರತಂಡ. ಇನ್ನೂ ಹುಡುಗರಿದ್ದಾರೆ, ನಮ್ಮ ಬಂಡೆ ಇನ್ನೊಂದು 4-5 ಜನ ಹುಡುಗರಿದ್ದಾರೆ. ಎಲ್ಲರೂ ಕೂಡ ಇದು ಅವರ ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ನಮಗೆ ಈ ಸಿನಿಮಾ ಮುಖ್ಯ, ಚೆನ್ನಾಗಿ ಬರಬೇಕು ಅಂತ ನಮ್ಮ ಸಿನಿಮಾಗೆ ಬಂದು ಬೆನ್ನೆಲುಬಾಗಿ ನಿಂತರು. ಆ್ಯಂಡ್ ವಿನಯ್ ಈಸ್ ಅ ವೆರಿ ಗುಡ್ ಕೋ-ಆರ್ಟಿಸ್ಟ್, ವೆರಿ ಕಂಫರ್ಟಬಲ್ ಕೋ-ಆರ್ಟಿಸ್ಟ್. ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾವಿಬ್ಬರು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಆ್ಯಕ್ಟಿಂಗ್ ಮಾಡುವಾಗ ಆಗಿರ್ಬೋದು, ಆಮೇಲೆ ಬೇರೆ ಕೆಲಸಗಳಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಕೋಆಪ್ರೇಟಿವ್ ಆಗಿದ್ರು. ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಎಲ್ಲರೂ ನೋಡಿ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ. ಎಲ್ಲರಿಗೂ ನಮಸ್ಕಾರ. ಸೊ ಮೊದಲಿಗೆ ನಾನು ನಮ್ಮ ಈ ಸಾಂಗ್ ರಿಲೀಸ್ ಟೈಮು ಆಮೇಲೆ ನಮ್ಮ ಬೆಂಗಳೂರು ಮಾನ್ಸೂನ್ ರಿಲೀಸ್ ಒಟ್ಟಿಗೆ ಆಗ್ತಾ ಇದೆ. ಸೊ ಎಲ್ಲರೂ ಮಳೆಯಲ್ಲಿ ಈ ಸಾಂಗ್ ಕೇಳೋಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸುತ್ತೆ. ಸೊ ನನಗೂ ಈ ಸಾಂಗ್ ತುಂಬ ಇಷ್ಟ. ಪೂರ್ಣ ಅವ್ರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಏನು ಹೇಳೋದು ಬೇಡ, 5 ಸಾಂಗ್ ಮೂಲಕ ನಿಮ್ಗಾಗಲೇ ಗೊತ್ತಾಗಿದೆ ಪೂರ್ಣ ಅವ್ರ ವರ್ಕ್ ಬಗ್ಗೆ.
ಆಮೇಲೆ ಚಂದ್ರು ಅವರ ಬಗ್ಗೆ ಹೇಳಬೇಕಂದ್ರೆ ಜುಲೈ 3 ಗೊತ್ತಾಗುತ್ತೆ. ಆಮೇಲೆ ನೀವು ಹೇಳಿದ್ರಿ ಇದು ನಿಮ್ಮ 9th ಪಿಕ್ಚರ್ ಅಂತ, ನಂದು ಕೂಡ 9th ಪಿಕ್ಚರು. ಸೊ ಒಳ್ಳೇದಾಗಲಿ. ಆಮೇಲೆ ಆಗಲೇ ಚಂದ್ರು ಹೇಳಿದಾಗೆ ಗ್ರಾಮಾಯಣ ಜರ್ನಿ ಇಲ್ಲೇ ಸ್ಟಾರ್ಟ್ ಆಗಿದ್ರು. ನನ್ನ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ 3 ಜನರು ಬಂದು ಆಶೀರ್ವಾದ ಮಾಡಿತ್ತು. ಸೊ ಇವತ್ತು ಅದರ ರಿಲೀಸ್ ಡೇಟ್ ಕೂಡ ಇಲ್ಲೇ ಆಗ್ತಿದೆ. ಸೊ ಅದಕ್ಕೆ ನವೀನ್ ಅವ್ರಿಗೆ ಮತ್ತು ಲಹರಿ ಸಂಸ್ಥೆಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಇನ್ನು ಜುಲೈ 3 ಬಂದು ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಹಾಂ, ನಾವು ಈ ಸಿನಿಮಾದ ರೆಕ್ಕಿ ಹೋದಾಗ ನಾನು ಚಂದ್ರು ಅವ್ರ ಜೊತೆ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಹಳ್ಳಿಯಲ್ಲಿ ನೋಡಿದ್ರೆ ಬರೀ ಏಜ್ ಆಗಿರೋ ಜನನೇ ಕಾಣಿಸ್ತಾರೆ. ನನಗೂ ಅವಾಗ ಒಂದು ಥಾಟ್ ಬಂತು ನನಗೆ, ಇನ್ನೊಂದು 2-3 ಜನ್ರೇಷನ್ ಆದಮೇಲೆ ಹಳ್ಳಿಗಳೆಲ್ಲ ಖಾಲಿ ಆಗ್ಬಿಡುತ್ತೆ ಅಂತ. ಸೊ ಅದರಿಂದ ನನಗೇನಂದರೆ, ಹಳ್ಳಿಯಿಂದ ಹೇಗೆ ಜನ ಸಿಟಿಗೆ ಹೋಗ್ತಾರೆ ಅದೇ ರೀತಿ ಸಿಟಿಯಿಂದ ಜನ ಹಳ್ಳಿಗೆ ಬಂದು ಹಳ್ಳಿಯಲ್ಲಿ ಏನಾದ್ರು ಮಾಡಬೇಕು ಅಂತ ಇಷ್ಟ. ನನಗೂ ಅದೇ ಆಸೆ, ಒಂದು ಟೈಮಲ್ಲಿ ನಾನು ವಾಪಸ್ ಹಳ್ಳಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ.